ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ನಾನಿವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಇಡೀ ವರ್ಲ್ಡಲ್ಲೇ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲಕ್ಸುರಿ ಬ್ರ್ಯಾಂಡ್ಸ್ ಇರುವಂಥ ಬಿಸ್ಟ್ರಸ್ ವಿಲೇಜ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಬನ್ನಿ, ಇವತ್ತು ಬಿಸ್ಟ್ರಸ್ ವಿಲೇಜ್ನ ನಾವು ನೋಡಿಲ್ಲದೆ ಇರೋವಂಥ ಒಂದು ಬ್ರ್ಯಾಂಡ್ಸು ಈ ಒಂದು ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಆ ಒಂದು ಬ್ರ್ಯಾಂಡ್ಸ್ನೆಲ್ಲ ಇವತ್ತು ನಿಮಗೂ ತೋರಿಸ್ತೀನಿ, ನಾನು ನೋಡೋಣ. ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಸೊ ಎಲ್ರಿಗೂ ವೆಲ್ಕಮ್ ಟು ಬಿಸ್ಟ್ರಸ್ ವಿಲೇಜ್. ಈ ಒಂದು ಹಳ್ಳಿ ಬರೇ ಹಳ್ಳಿ ಅಲ್ಲ ಗುರು, ಇದು ಹೆಂಗೈತಂದರೆ ನೀವು ನೋಡ್ತಿರ್ಬೋದು ಪ್ಲೇಸ್ನ. ಈ ಕಡೆ ಬಾ, ತೋರಿಸ್ತೀನಿ. ಈ ಕಡೆ ಒಂದು ಸ್ವಲ್ಪ ಮನೆಗಳಿದಾವೆ, ತೋರಿಸ್ತೀನಿ ನೋಡಿ. ಇಲ್ಲಿಂದ ಈ ರೋಡ್ ಆಗಿರ್ಬೋದು, ಈ ಮನೆಗಳು ಎಂಥ ಲಕ್ಸುರಿಗಳು, ಯಪ್ಪ. ಈ ಕಡೆಯಿಂದ ಏನು ಕಾಣ್ತಿದೆ ಅಲ್ಲ, ಅದೇನೇ ಬಿಸ್ಟ್ರಸ್ ವಿಲೇಜ್ ಎಲ್ಲ. ಬನ್ನಿ ಹೋಗೋಗ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಶಾಪ್ಸ್. ಸೇಮ್ ವಿಲೇಜ್ ಥರ ಒಂದು ಫೀಲ್ ಬರೋ ಥರ ಮಾಡಿದ್ದಾರೆ ಇದನ್ನು. ಫಸ್ಟಿಗೆ ಪಂಜಾಬಿ ಶಾಪು. ಹಾಂ ನೋಡಿ, ಇವೆಲ್ಲ ಬ್ರ್ಯಾಂಡ್ ನಾವು ಕೇಳೇ ಇರಲ್ಲ ಅಂತಂಥ ಬ್ರ್ಯಾಂಡ್ ಇರ್ತಾವೆ ಇಲ್ಲಿ. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅಲ್ವಾ, ಸಕ್ಕತ್ತಾಗಿರುತ್ತೆ. ಕ್ರೇಜ್ ಇದ್ಯಾವುದೋ, ಯಾವುದೋ ಹೋಲ್ಯಾಂಡ್ ಕಾಪರ್ ಸ್ಲಿಪ್ಪರು ಬ್ಯಾಗು ಎಲ್ಲ ಹೊರಗಡೆನೇ ಶೋಕೇಸ್ ಮಾಡಿದ್ದಾರೆ. ಇದು ಯಾವುದೋ ಹ್ಯಾರ್ನೋ, ಇದನ್ನು ಕೇಳೇ ಇಲ್ಲ ಬ್ರ್ಯಾಂಡು. ಕೋಚು, ಇವಾಗ ಫಸ್ಟ್ ಶಾಪು ನಾನು ಬಂದಿರೋದು ಬಾಸಲ್ಲಿ ಹೆಂಗೆ ಕಲೆಕ್ಷನ್ಸ್ ಇದಾವೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಆಫರ್ಸ್ ಏನಿಲ್ಲ, ಎಲ್ಲ ಆಫರ್ಸ್ ಎಲ್ಲ ಮುಗಿದ್ಬಿಟ್ಟಿದ್ದಾವೆ. ಸೊ ಹಂಗೆ ಪೋಲೋ ಟಿ ಶರ್ಟ್ಸ್ ಎಲ್ಲ 69 ಪೌಂಡ್ಸ್ಗೆಲ್ಲ ಸಿಗುತ್ತೆ. ಸೊ ಯಾವುದೋ 27 ಪೌಂಡ್ಸಿಂದ ಸ್ಟಾರ್ಟಿಂಗ್ ಅಂತ ಹೇಳ್ತಾರೆ, ಬಟ್ ಅದು ಬೇಸಿಕ್ ನಾರ್ಮಲ್ ಟಿ ಶರ್ಟ್ ಅಂದ್ಕೊತೀನಿ. 27 ಪೌಂಡ್ಸ್ ಇದು. ಶೂ ಕಲೆಕ್ಷನ್ಸ್ ಆ್ಯಕ್ಚುಲಿ ಚೆನ್ನಾಗಿದ್ದಾವೆ ಬಾಸಲ್ಲಿ. ನೀವೆಲ್ಲ ಶಾಕ್ ಆಗೋಂಥ ಎಲ್ಲ ಪ್ರೈಸ್ ತೋರಿಸ್ತೀನಿ ಬನ್ನಿ. 1,00,000, 1.5 ಲಕ್ಷ, 2 ಲಕ್ಷ ಒಂದೊಂದು ಜಾಕೆಟ್ಗಿರುತ್ತೆ. ತೋರಿಸ್ತೀನಿ ಅದು ಮುಂದೆ ಹೋಗ್ತಾ. ಬನ್ನಿ ಇವಾಗ ಕೋಚ್ಗೆ ಹೋಗೋಣ. ಈ ಬ್ಯಾಗ್ ನೋಡೋಕ್ಕೆ ಎಷ್ಟು ಚಿಕ್ಕದೈತೆ ನೋಡಿ. ಇಷ್ಟು ಚಿಕ್ಕ ಬ್ಯಾಗಿಗೆ ಪ್ರೈಸ್ ಎಷ್ಟಿರ್ಬೋದು ಗೊತ್ತಾ ಗುರು? 259. RRP ಇರೋದು 395. ಈ ವಿಲೇಜ್ ಪ್ರೈಸು 259 ಅಂದರೆ ಎಷ್ಟು ಗೊತ್ತಾ? ಸುಮಾರು ಒಂದು 35,000ಇಂದ 35,000 ಆಗ್ಬೋದು. ಇವೆಲ್ಲ ನೋಡಿ 149 ಪೌಂಡ್ಸ್ ಅಂತ. ಚೆನ್ನಾಗಿದಾವಲ್ಲ ಇವು 149 ಪೌಂಡ್ಸಿಗೆ. ಇಲ್ಲಿ ಸ್ಮಾಲ್ ಕೆಫೆನೂ ಕೂಡ ಈ ಒಂದು ಬಿಸ್ಟ್ರಸ್ ವಿಲೇಜಲ್ಲಿ ಫೇಮಸ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೆಫೆ. ಇಲ್ಲೆಲ್ಲ ಸಿಟ್ಟಿಂಗ್ ಮಾಡಿದ್ದಾರೆ. ಕ್ರೇಜಿಗುರು, ಇನ್ನು ಕ್ಯೂಟಾಗಿ ಕಾಣ್ತಿದೆ ನೋಡಿ ಇದು ಕೆಫೆ. ಇನ್ನು ತುಂಬ ದೂರ ಇದೆ, ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋಣ. ಸೊ ಇದು ಬ್ರೇಕ್ ಆ್ಯಂಡ್ ಸ್ಟಾಕ್ ಸ್ಲಿಪ್ಪರ್ಸ್ ನೋಡ್ಬೇಕು. ಆಮೇಲೆ ವೆದರು ಒಂಥರ ಕ್ಲೌಡಿ ಇದೆ, ಫುಲ್ಲು ಮಳೆ ಬರುತ್ತೆ. ಇಷ್ಟ ತನಕ ಮಳೆ ಬರ್ತಿತ್ತು ನೋಡಿ, ಫುಲ್ ವೆಟ್ಟಿದೆ. ಸೊ ಈ ವೆದರಲ್ಲೂ ಒಂಥರ ಚೆನ್ನಾಗಿ ಕಾಣ್ತೈತೆ ಇದು ಬಿಸ್ಟ್ರಸ್ ವಿಲೇಜ್. ಸಮ್ಮರಲ್ಲಿ ಹೆಂಗೆ ಕಾಣಿಸುತ್ತೆ ನೋಡೋಣ. ಇನ್ನೊಂದ್ಸಲಿ ಸಮ್ಮರ್ ಟೈಮಲ್ಲಿ ಯಾವಾಗಾದರೂ ಬರಬೇಕು. ಬಾಲಿವುಡ್ ಆ್ಯಕ್ಟ್ರೆಸ್ ಕೂಡ ಬರ್ತಾರೆ ಇಲ್ಲಿ. ಮೋಸ್ಟ್ ಆಫ್ ದ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿರ್ತೀನಿ, ಬಾಲಿವುಡ್ ಆ್ಯಕ್ಟ್ರೆಸ್ಗಳು ತುಂಬ ಇಲ್ಲಿ ಸ್ಪಾಟ್ ಆಗಿರ್ತಾರೆ. ಈ ಒಂದು ಬಿಸ್ಟ್ರಸ್ ವಿಲೇಜು ತುಂಬಾ ಫೇಮಸ್ಸು. ತುಂಬ ದೊಡ್ಡ ಸೆಲೆಬ್ರಿಟೀಸ್ಗಳೆಲ್ಲ ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಬಂದಿರ್ತಾರೆ. ಬ್ರೇಕ್ ಆ್ಯಂಡ್ ಸ್ಟಾಕ್ ಕಲೆಕ್ಷನ್ಸ್ ನೋಡಿ ಎಷ್ಟಿರ್ಬೋದು ಗೊತ್ತಾ ಪ್ರೈಸ್? ಇದು ಕೊಡ್ಬೋದು ಗುರು, 68 ಇದೆ ವಿಲೇಜ್ ಪ್ರೈಸು. ನೋಡಿ ಸಮ್ಮರಲ್ಲಿ ಹಾಕಕ್ಕೆ ಸಕ್ಕತ್ತಾಗಿರುತ್ತಿದ್ದು. ಸೊ ಎಲ್ಲ ಶಾಪ್ನೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಲಾಸ್ಟಿಗೆ ಏನೇನು ಬೇಕು ಅಂತ ಎಲ್ಲ ಒಂದು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ಲ ಶಾಪ್ಸ್ನೂ ನೋಡ್ಕೊಂಡು ಆದಮೇಲೆ ಲಾಸ್ಟಿಗೆ ತೊಗೊಂಡು ಹೋಗೋಣ. ಸೊ ನಾನಿವಾಗ ಫ್ಯಾರಗಮ್ ಬ್ರ್ಯಾಂಡ್ ಒಳಗೆ ಬಂದಿದ್ದೀನಿ. ಒಂದು ಬೆಲ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಬೆಲ್ಟ್ ಎಷ್ಟಿರ್ಬೋದು ಗೊತ್ತಾ? ಇದು ಫ್ಯಾರಗಮ್ ಬೆಲ್ಟ್ ನೋಡೇ ಇರ್ತೀರ ನೀವು. ಇದನ್ನೆಲ್ಲ ದೊಡ್ಡ ಸೆಲೆಬ್ರಿಟೀಸ್ಗಳೆಲ್ಲ ಹಾಕ್ಕೊಂತಾರೆ ಇದನ್ನ. ಈ ಬೆಲ್ಟು ಎಷ್ಟು ಗೊತ್ತಾ?
ಇದೆಲ್ಲ ವ್ಯಾಲೆಟ್ ನೋಡ್ತಿದ್ದೀರಲ್ಲ, ಇದು ರಿಯಲ್ ಸ್ನೇಕ್ ಅಂತ ನೋಡಿ. ಇದು ಅಂದರೆ ಅದು ಸ್ಕಿನ್ನಿಂದ ಮಾಡಿರೋವಂಥ ಒಂದು ವ್ಯಾಲೆಟ್. ಇವತ್ತು ಸಖತ್ತಾಗೈತೆ. ಆ ಬೆಲ್ಟ್ ಎಷ್ಟು ಗೊತ್ತಾ? 273 ಪೌಂಡ್ಸು, ಅಂದರೆ ಹತ್ತತ್ರ ಒಂದು 32,000 ಗುರು. ಬೆಲ್ಟು ಸೊಂಟಕ್ಕೆ ಹಾಕೋ ಬೆಲ್ಟೇ 32,000 ಅಂತಂದರೆ ವಾ. ಬನ್ನಿ ಇವಾಗ ದ ಡಾಲ್ಚೆ ಆ್ಯಂಡ್ ಗಬ್ಬಾನೆ ಒಳಗಡೆ ಹೋಗೋಣ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಡಾಲ್ಚೆ ಆ್ಯಂಡ್ ಗಬ್ಬಾನೆ. ನಾನು ಮೊನ್ನೆ ಪರ್ಫ್ಯೂಮ್ ತೊಗೊಂಡಿದ್ನಲ್ಲ, ನೋಡ್ಕೊಂಬರೋ ಬನ್ನಿರಿ. ನಾನು ಇದನ್ನೇ ತೊಗೊಂಡಿರೋದು, ಡಾಲ್ಚೆ ಆ್ಯಂಡ್ ಗಬ್ಬಾನೆ. ಇದು ಈ ಶೂ ನೋಡಿ, ಡಾಲ್ಚೆ ಆ್ಯಂಡ್ ಗಬ್ಬಾನೆ. ಇದು ಎಷ್ಟು ವೇಟ್ ಐತೆ ಗೊತ್ತಾ? ಇದು ಅಪ್ಪ ಭಾರ ಗುರು. ಇದಿಷ್ಟು ಶೂಗೆ 40,000 ಅಂತ ನೋಡಿ. ಕ್ರೇಜಿ ಇದಾವೆ ಶೂಸ್. ಇದು ಮಾತ್ರ ಸಕ್ಕದಾಗೈತೆ. ಎಲ್ಲ ಏನು ವೇಟ್ ಇದಾವೆ ಗುರು ಇವು. ಯಪ್ಪ ಸಕ್ಕದಾಗೈತೆ. ಸೋಲ್ ಮಾತ್ರ. ಇದೆಲ್ಲ ಟಾಯ್ಲೆಟಿಗೆ ಹೋಗೋವಂಥ ಜಾಗ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಲೆಟ್ಸ್ ಗೋ ಫಾರ್ ಮೈಕಲ್ ಕೋಸ್. ಆಗಲೇ ತೋರಿಸಿದ್ನಲ್ಲ ಅದೇ ಥರ ಎಷ್ಟು ಕ್ಯೂಟಾಗಿದ್ದಾವೆ ಕೆಫೆಸ್ ಎಲ್ಲ. ಬನ್ನಿ ಲೆಟ್ಸ್ ಗೋ ಇನ್ಸೈಡ್ ದ ಮೈಕಲ್ ಕೋಸ್. ಸ್ಟೋರ್ ನೋಡಿ ಎಷ್ಟು ದೊಡ್ಡದೈತೆ. ವಾ, ಲಂಡನಲ್ಲಿ ಇರಲಿಲ್ಲ ಗುರು ಇಂಥ ದೊಡ್ಡ ಸ್ಟೋರು. ಈ ಹಳ್ಳಿ ಏನು ಕಮ್ಮಿ ಇಲ್ಲ. ಸೊ ಗೈಸ್, ಈ ವಾಚ್ ಚೆನ್ನಾಗಿದೆ ತಾನೇ? ಇದು ಬೆಲ್ಟು, ಇದು ಬೆಲ್ಟ್ ಚೈನ್ ಅಲ್ಲ ಇದು. ಇಲ್ಲೊಂದು ಚೈನ್ ನೋಡಿದ್ದೀನಿ. ಸೊ ಇದ ಅಂತ ಹೇಳಿ ಡಿಸೈಡ್ ಮಾಡೋಣ ಅಂತ. ನನ್ನ ಹತ್ರ ಆ್ಯಕ್ಚುಲಿ ಚೈನ್ ವಾಚ್ ಇದ್ದಾವೆ, 2 ಚೈನ್ ವಾಚ್ ಇದೆ. ಒಂದು ನಂದು, ಒಂದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಇದನ್ನು ನೋಡೋಣ, ಚೆನ್ನಾಗೈತೆ ಆ್ಯಕ್ಚುಲಿ. ಇದು ವೇರ್ ಮಾಡಿ ಕೂಡ ನೋಡಿದೆ. ಸೊ ನೋಡೋಣ ಬನ್ನಿ. ಇದು ಪೋಲೋ ಟಿ ಶರ್ಟ್ಸ್ಗೆ, ವೈಟ್ ಶರ್ಟಿಗೆ ಹಾಕೋಕ್ಕೆ ಸಕ್ಕದಾಗಿ ಕಾಣಿಸುತ್ತೆ. ಗೋಲ್ಡ್ ಬಾರ್ಡ್ರು ಅದೆಲ್ಲ. ಸೊ ಗೈಸ್, ನಾನು MK ಅದೊಂದು ವಾಚ್ ತೊಗೊಂಡು ಆಗಲೇ ತೋರಿಸಿದ್ನಲ್ಲ ಬೆಲ್ಟ್ದು. ಸೊ ಇವಾಗ ಬೇರೆ ಒಂದು ಬ್ರ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಬನ್ನಿ. ಗೈಸ್, ಇದು ಬಾಲ್ಮ್ಯಾನ್ ಒಳಗೆ ವುಡ್ಡಿ ಎಷ್ಟು ಹೇಳಿ? ಇದು ಎಷ್ಟಿರ್ಬೋದು ಗೊತ್ತಾ? ಇದು 495 ಪೌಂಡ್ಸು. ಹತ್ತತ್ರ ಒಂದು 55,000 ರಿಂದ 60,000 ಆಗುತ್ತೆ ನೋಡಿ. ಇದು ವುಡ್ಡಿ ಬಾಲ್ಮ್ಯಾನ್ ಒಳಗೆ. ಕ್ರೇಜಿಗರು ಭಾರಿ ಅಲ್ಲ? ಒಂದು ವುಡ್ಡಿಗೆ 50,000 ಆಗುತ್ತೆ ಅಂದರೆ 50 ರಿಂದ 60,000. ಕ್ರೇಜಿಗರು. ಇಲ್ಲಿ ಡಿಯೋರ್ ಕೂಡ ಇದೆ. ಡಿಯೋರು ಇದು ಮೇ ಬಿ ಗುಚ್ಚಿ ಇರಬೇಕು. ಯಾವ ಗುಚ್ಚಿ? ಬನ್ನಿ ಗುಚ್ಚಿ ಒಳಗಡೆ ಹೋಗೋಣ. ಸ್ಟೋರು ಇನ್ನೊಮ್ಮೆ ಮಾಡೋರಲ್ಲ ಗುರು ಗುಚ್ಚಿ. ಯಾವುದೋ ಪ್ಯಾಲೇಸ್ ಒಳಗಡೆ ಬಂದಂಗೆ ಐತೆ ಇದು. ಅಲ್ಲ ಗುರು, ಈ ಶೂ ಎಲ್ಲ ಹಾಕ್ಕೊಳ್ಳೋಕ್ಕೆ ಎಷ್ಟು ಹೈಟ್ ಇರ್ಬೇಕು ನೀವೇ ಲೆಕ್ಕ ಹಾಕಿ ನೋಡಿ. ಎಷ್ಟು ಹೈಟ್ ಇದೆ ಇದು? ಅಷ್ಟೊಂದು ಪ್ರೈಸ್ ನೋಡಿ ಹೊಟ್ಟೆ ಹಸ್ಬಿಡ್ತು ನನಗೆ, ಫುಲ್ ಸುಸ್ತಾಗಿ. ಸೊ ಅದಕ್ಕೆ ಒಂದು ರ್ಯಾಪು ಮತ್ತು ಒಂದು ಲಾಟೆ ಕುಡಿದು ಹೋಗೋಣ ಅಂತೇಳಿ, ಲಾಟೆ ಕಾಫಿ ಕುಡಿದು ಹೋಗೋಣ ಅಂತ ಪ್ರೀತಿಗೆ ಬಂದಿದ್ದೀನಿ. ಒಂದು ಬ್ರೇಕ್ ತೊಗೊಂಡು ಮತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೊ ನೋಡಿ, ಮನೆಗಳು ಅಂದರೆ ಲೈಕ್ ವಿಲೇಜ್ ಥೀಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತೈತಲ್ಲ ಮೇಲ್ಗಡೆ ಬಾಲ್ಕನಿ ಇರೋ ಥರ. ಇವಾಗ ಡಿಯೋರ್ಗೆ ವೇಟಿಂಗ್ ಗುರು. ಕ್ಯೂ ಅಲ್ಲಿ ನಿಲ್ಲಿಸಿದ್ದಾರೆ ನಮ್ಮನ್ನು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ವೇಟ್ ಮಾಡಿ ಡಿಯೋರ್ ಒಳಗಡೆ ಹೋಗುವ. ನಾವು ಬರ್ತೀವಿ ಅಂತ ಡಿಯೋರ್ ಒಳಗಡೆ ಲಂಚಿಗೆ ರೆಡಿ ಮಾಡವ್ರೆ. ಆಮೇಲೆ ಲಂಚ್ ಮಾಡೋಣಂತೆ. ಇವಾಗ ಸದ್ಯ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಮೆನ್ಸಿಗೆ ಬ್ಯಾಗು, ಶೂಸ್ ಕ್ರೇಜ್ ಇದೆ ಗುರು. ಎಂತೆಂಥ ಶೂ, ಸನ್ಗ್ಲಾಸಸ್ಸು, ಕೀ ಚೈನು. ಡಿಯೋರಲ್ಲಿ ಕೀ ಚೈನ್ ತಗೊಳ್ಳೋ ಅಂತಾರೆ. ಯಾರು ಇದ್ದರೆ ಕಮೆಂಟ್ ಹಾಕ್ರಪ್ಪ. ಕಿಡ್ಸ್ ಬಟ್ಟೆ ನೋಡ್ರಿ. ಬನ್ನಿ ಈ ಕಡೆ ಮೆನ್ಸ್ ಬಟ್ಟೆ ನೋಡೋಣ. ಇದು ಸಖತ್ತಾಗಿ ಕಾಣ್ತೈತಲ್ಲ ಶರ್ಟು. ಎಷ್ಟಿರ್ಬೋದು ನೋಡೋಣ. ಅಯ್ಯೋ, ಕ್ಯಾಮ್ರಾ ಎಲ್ಲ ಹೋಗ್ಬಿಟ್ಟೈತೆ ಗುರು. ಎಷ್ಟು ಗೊತ್ತಾ ಇದು? 1560 ಗುರು. ಯಪ್ಪ ನೋಡಿ, ಪ್ರಾಡ ಇದೆ ಆ ಸೈಡ್. ಯಾವ್ಯಾವೋ ಗೊತ್ತಿಲ್ಲದೆ ಇರೋ ಬ್ರ್ಯಾಂಡ್ ಸುಮಾರು ಇದಾವಪ್ಪ. ಡೈಸನ್ ಅಪ್ಲಾನ್ ಆಗ್ತೈತೆ ನೋಡಿ, ಕಮ್ಮಿಂಗ್ ಸೂನ್. ಪ್ರಾಡ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಅದು. ಯಾವ್ದು ಸಂಡೋರು ಅಂತ ಇದೆ. ಇಲ್ಲಿ ಎಷ್ಟು ಸ್ಟೋರ್ಸ್ ಇದೆ ಗೊತ್ತಾ? ಸುಮಾರು 160+ ಬ್ರ್ಯಾಂಡ್ಸ್ ಇರೋದು ಇಲ್ಲಿ ನೋಡಿ. ವರ್ಚಸ್ ಇದೆ. ಮತ್ತು ಈ ಕಡೆ ಇದು ಯಾವುದೋ ಸ್ಪೆಲ್ ಮಾಡೋಕ್ಕೆ ಬರೋಲ್ಲಪ್ಪ ಇವಕ್ಕೆಲ್ಲ. ಈ ಕಡೆ ಬರ್ಬರಿ ಇದೆ. ಬನ್ನಿ ಬರ್ಬರಿ ಒಳಗೆ ಹೋಗೋಣ.
ಗೈಸ್ ಇದು ಬರ್ಬರಿಯಲ್ಲಿ ಒಂದು ಟಿ ಶರ್ಟ್ ನೋಡಿದ್ದೆ, ಪೋಲೋ ಟಿ ಶರ್ಟು, ಏನು ಸಕ್ಕದಾಗೈತೆ ನೋಡಿ, ಒಳ್ಳೆ ಫಿಟ್ಟಿಂಗು, ಚೆನ್ನಾಗಿತ್ತಲ್ಲ ಇದು ಟಿ ಶರ್ಟು. ಇದೊಂದು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿದೆ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಂತ. ಒಂದು ಫೋಟೋ ಹಾಕಿರ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನು ಒಂದು ವಾಚ್ ತೊಗೊಂಡಲ್ಲ, ಬೆಲ್ಟಿಂದು ವಾಚು ಮತ್ತು ಇದೊಂದು ಟಿ ಶರ್ಟು, ಇದಕ್ಕೊಂದು ಫಾರ್ಮಲ್ ಪ್ಯಾಂಟ್ ಆಗೋದು ಜೀನ್ಸ್ ಹಾಕಿದರೆ ಒಳ್ಳೆ ಮ್ಯಾಚಿಂಗ್ ಮಾಡ್ಬೋದು ಅಲ್ಲ. ಇದು 1 ಲಕ್ಷ ಟಿ ಶರ್ಟು, ಇದು 2 ಲಕ್ಷ ಟಿ ಶರ್ಟ್ ಅಂತ ಹಿಂಗೆ ತೋರಿಸಿ ನಾನು ಹಿಂಗೆ ತೋರಿಸಿ 1 ಲಕ್ಷ ಟಿ ಶರ್ಟ್ ಅಂತ ಎಲ್ಲ ತೋರಿಸಲ್ಲ. ಈ ಶರ್ಟ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಹಾಕ್ತಾರೆ ನೋಡಿದ್ದೀರಾ? ಈ ಶರ್ಟ್ ಎಷ್ಟಿರ್ಬೋದು ಹೇಳಿ? ಪ್ರೈಸ್ ತೋರಿಸ್ತೀನಿ ತಗೊಳ್ಳಿ ನಿಮಗೆ. ನಾನು ಹೇಳಿದರೆ ಸರಿ ಹೋಗಲ್ಲ, ಲೈವಲ್ಲೇ ತೋರಿಸ್ಬಿಡ್ತೀನಿ. ನಮ್ಮ ಡಾಗ್ ಸತೀಶ್ ಅವರು, ಅವ್ರ ಹೆಸರೇನು? ಸತೀಶ್ ಕ್ಯಾಡಬಾಮ್ಸ್. ಬುಲ್ಡೆ ಹೊಡಿತಾರಲ್ಲ, ಇಲ್ಲಿ ಬಂದು ತಗೋಣ ಕೇಳ್ಬೇಕು ಅವ್ರಿಗೆ. ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಬಾಗರು. ಎಷ್ಟಿದೆ ಗೊತ್ತಾ ಇದು? 470 ಇದ್ದಿದ್ದು ಇದೈತೆ ನೋಡಿ, 470 ಇದ್ದಿದ್ದು 330 ಆಗಿದೆ ಇವಾಗ. 330 ಇನ್ ದ ಸೆನ್ಸ್ ಒಂದು 35,000 ಗುರು ಟಿ ಶರ್ಟ್ ಇದೆ ಅಲ್ಲ, ಶರ್ಟು ಚೆನ್ನಾಗಿತ್ತಲ್ಲ. ಇವೆಲ್ಲ ಶರ್ಟು ಅಷ್ಟೇ 35,000 40,000 ಶರ್ಟು. ಸೊ ಬರ್ಬರಿಯಲ್ಲಿ ಅದೊಂದು ಟಿ ಶರ್ಟ್ ತೊಗೊಂಡು, ಪೋಲೋ ಟಿ ಶರ್ಟು ಸಖತ್ತಾಗಿ ಅಂದ್ಕೊಳ್ರಿ ಕ್ವಾಲಿಟಿ. ಸುಮ್ಮನೆ ಬ್ರ್ಯಾಂಡು ಅಂತ ಅನ್ನಲ್ಲ. ಬರ್ತಾ ವೆದರ್ ಫುಲ್ ಖರಾಬ್ ಆಗ್ತೈತೆ. ಬೇಗ ಜಾಗ ಖಾಲಿ ಮಾಡಬೇಕು. 160+ ಬ್ರ್ಯಾಂಡ್ಸ್ ಅಂತೆ. ನಾನು ಎಷ್ಟು ನೋಡಿದೆ ಅಂತ ನನಗೆ ನೆನಪಿಲ್ಲದು. ಸುಮಾರು ಕಲೆಕ್ಷನ್ಸ್ ಇದಾವೆ, ಸಕ್ಕತ್ತಾಗಿದ್ದಾವೆ. ಇವೆಲ್ಲ ಇದೇ ಬ್ರ್ಯಾಂಡೆಡ್ ಟಿ ಶರ್ಟ್ಸು ಬರ್ಬರಿ, ಆಮೇಲೆ ವರ್ಚಸ್ ಇಂಡಿಯಾದಲ್ಲಿ ತಗೊಂತೀರ ಅಂದರೆ ಸಖತ್ ಕಾಸ್ಟ್ಲಿ. ಇಂಡಿಯಾದಲ್ಲಿ ಅದೇನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅನ್ನೋ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಇಂಡಿಯಾಗಿನ ಸ್ವಲ್ಪ ಕಡಿಮೆ, ಭಾಳ ಚೀಪ್ ಅಂತೇನಲ್ಲ, ಸ್ವಲ್ಪ ಕಡಿಮೆ ಸಿಗುತ್ತೆ. ಈ ವಿಡಿಯೋ ಏನಾದರೂ ಸತೀಶ್ ಕ್ಯಾಡಬಮ್ ಸರ್ರಿಗೆ ರೀಚ್ ಆದರೆ, ಸರ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲಂಡನ್ನಿಗೆ ಬನ್ನಿರಿ. ಬಿಸ್ನೆಸ್ ವಿಲೇಜಲ್ಲಿ ನಿಮಗೆ ವರ್ಚಾಸಿ ಶರ್ಟ್ನೇ ನೀವೇನು ತೋರಿಸ್ತಿರಲ್ಲ ಅದೇ ಶರ್ಟು ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ನೀವು ಒರಿಜಿನಲ್ ಪ್ರೈಸನ್ನೇ ಜಾಸ್ತಿ ತೋರಿಸ್ಬೋದು. ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಇಲ್ಲಿ ಪುಂಗ್ ಮಾಡಿರಿ ಜನಗಳು, ಸುಮ್ಮನೆ ಇವನೇನು ಪುಂಗ್ತಾನಲ್ಲ ಅಂತ ಅನ್ಕೊತಾರೆ. ಸೊ ಇಲ್ಲಿ ಬಂದು ಒಂದು ಪರ್ಚೇಸ್ ಮಾಡಿರಿ. ನಾವೇ ಪರ್ಚೇಸ್ ಮಾಡ್ತೀವಿ ಅಂದರೆ ನಿಮಗೆಲ್ಲ ಅದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಸೊ ಸುಮ್ಮನೆ ಪುಂಗೋ ಬದಲು ಇಲ್ಲಿ ಬಂದು ರಿಯಲ್ಲಾಗೆ ತೋರಿಸಿ. ಹೆಂಗಿದ್ರು ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ಸು, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸು ಅಥವಾ ಏನೋ ಒಂದು ಪೋಸ್ಟೋ ಬಿಟ್ಟು ತೋರಿಸಿರೋ ಜನಗಳು ನಂಬ್ತಾರೆ. ಸೊ ಇವಾಗ ಬ್ರೇಕಿನ್ ಸ್ಟಾಕಲ್ಲಿ ಒಂದು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬ್ರೇಕಿನ್ ಸ್ಟಾಕ್ ಸ್ಲಿಪ್ಪರ್ ಹೆಂಗೆ ಮಾಡ್ತಾರೆ ಅಂತ ಒಂದು ಫುಟೇಜ್ ಹಾಕ್ತಾಯಿದ್ದಾರೆ ನೋಡಿರಿ. ಕೆಳಗಡೆ ಏನೇನು ಹಾಕ್ತಾರೆ ಅಂತ. ಹುಡ್ ತಾನೇ ಅದು, ಮೇಡ್ ಇನ್ ಜರ್ಮನಿ. ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಎಲ್ಲ ಹಾಕ್ತಾರೆ, ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್. ಚೆನ್ನಾಗೈತೆ. ಆ್ಯಕ್ಚುಲಿ ನಾನು ನೋಡಿರೋದು ಇಲ್ಲೊಂದು ತೋರಿಸ್ತೀನಿ ತಡೀರಿ. ಕಲರ್ ಯಾವ ಕಲರ್ ನೋಡಿದ್ದು ನಾನು? ಎತ್ಕೊಂಡು ಹೋಗ್ಬಿಟ್ನಲ್ಲ. ಸೊ ಇದೇ ನೋಡಿ ಸ್ಲಿಪ್ಪರು, ಚೆನ್ನಾಗಿತ್ತಲ್ಲ. ಇದನ್ನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಹಿಂಗಿದ್ರು ಸಮ್ಮರ್ ಹತ್ರ ಬಂತಲ್ಲ, ಸೊ ಎಲ್ಲಾದರೂ ಹೊರಗಡೆ ಹೋದರೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ವಿಲ್ ಗೋ ವಿತ್ ದಿಸ್. ಸೊ ಗೈಸ್, ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದೊಳ್ಳೆ ಲಕ್ಸುರಿ ಬರ್ಬೆರಿಯಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದು ಬರ್ಬೆರಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಬ್ರೇಕಿಂಗ್ ಸ್ಟಾಕು ಸಮ್ಮರ್ ಹಾಕ್ಕೊಳ್ಳೋಕ್ಕೆ ಇದನ್ನು ಸ್ಲಿಪ್ಪರ್ ತೊಗೊಂಡೆ, ಮತ್ತು ಮನೆಗೆ ಕಳ್ಸೋಕೆ ಒಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವೀಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ